ಯಡಿಯೂರಪ್ಪನವರು ಅಂತ ಅಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ ತಕ್ಷಣಕ್ಕೆ? ಹೋರಾಟ. ಯಡಿಯೂರಪ್ಪನವರು ರೈತ ಹೋರಾಟಗಾರ ಅಂತ ಕೂಡ ಹೇಳ್ತಾರೆ, ರೈತರ ಪರ ಅಪಾರ ಕಾಳಜಿ ಇತ್ತು ಅಂತ ಅಂದು. ಯಾವ ಕಾರಣಕ್ಕೆ ಹೇಳ್ತಾರೆ ಸರ್? ನೀವೊಬ್ರು ಹಿರಿಕರಾಗಿ ಏನ್ ಹೇಳ್ತೀರಿ? ಎಲ್ಲಿ ಅಡ್ಡಾಡ್ಬೇಕಾದ್ರೆ ರೈತರು ಹೊಲದೊಳಗಿದ್ರೆ ಅಲ್ಲೇ ನಿಂದ್ರಸೋರು, ಏನು ಹೆಂಗದ ಪೀಕ, ಏನು ಬಳಿ ಬತ್ತು, ಏನಿಲ್ಲ, ಏನು ಹಾಕಿರಿ, ಏನಿಲ್ಲ ಅನ್ನೋದು ಸಮಕ್ಷ ಡಿಟೇಲಾಗಿ ಕೇಳ್ತಿದ್ರು. ಎಷ್ಟು ದುಡಿದ್ರು ಕೈಯಾಗ ದುಡ್ಡು ಉಳಿಯೋಲ್ದಲ್ಲ, ಏನು ಮಾಡಬೇಕು ಆ ದೃಷ್ಟೆಲ್ಲ ಚಿಂತನೆ, ಸತತ ಚಿಂತನೆ. ಹೀಗಾಗಿ ಮುಖ್ಯಮಂತ್ರಿ ಆದಮೇಲೆ ಮೊದಲ ರೈತರ ಸಾಲ ಮನ್ನಾ ಮಾಡಿದ್ರು. ಫಸ್ಟ್ ಸಾಲ ಮನ್ನಾ ಮಾಡಿದ್ದು ಸನ್ಮಾನ್ BS ರೆಡ್ಡಿ. ಡೇ ನೈಟ್ ಅದರ ಬಗ್ಗೆನೇ ವಿಚಾರ ಮಾಡೋರು. ಮತ್ತು ಒಂದ್ ದಿವ್ಸ ಆರಾಮಾಗಿ ಮನ್ಯಾಗ ಕುಂತೋರಲ್ಲ, ಅವರು ಕುಂತೋರಲ್ಲ, ನಮ್ಮನ್ನು ಮನ್ಯಾಗ ಕುಂದಿಸ್ಕೊಂಡಿಲ್ಲ. ಎಲ್ರು ಬಯಲು ಬರೀ ಹೋರಾಟ ಹೋರಾಟ ಅಂತ ಕೇಳ್ತಿದ್ದೀನಿ. ಒಂದೆರಡು ಬಿಡಿಸ್ ಹೇಳ್ರಲ್ಲ ಅಂತಂದಾಗ ವಿಧಾನಸೌಧದ ಎದುರುಗಡೆ ಒಂಟಗಾಲಲ್ಲಿ ಅವ್ರು ನಿಂತ್ಕೊಂಡು ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು ಅಂತ ಅಂದು. ಸೊ ಇಂಥ ಎಷ್ಟು ಉದಾಹರಣೆಗಳಿವೆ ಬಹಳಷ್ಟು ಅದಾವ್ರಿ. ಜನವರಿ 26 ಆಗಸ್ಟ್ 15 ಅವಾಗ ಉಳಿದದ್ದ ದೊಡ್ಡದ್ರಿ ಆಕ್ಚುಲಿ. ಅವರು ಅವಾಗ ಅವ್ರ ಮೇಲೆ ಟ್ಯಾಗ್ ಆಯ್ತು, ಗುಂಡಿನ ಸುರುಮಳೆ ಇತ್ತು. ಆಮೇಲೆ ಒಂದ್ಸಲ ನಾ ಹಿಡ್ಕೊಂಡಲ್ಲಿ ಯಾವ ವರ್ಷ ಸರ್? 92 to 94. ಒಂದು ಪಕ್ಷ ಕಾರ್ಯಕರ್ತರು ಇಲ್ಲದೆ ಇರೋದಿಲ್ಲ. ಕಾರ್ಯಕರ್ತರು ತುಂಬಾನೇ ಡೆಡಿಕೇಟಿವ್ ಆಗಿ, ತುಂಬಾನೇ ಆನೆಸ್ಟ್ ಆಗಿ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಸಣ್ಣ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನೋದಕ್ಕೆ ಕಾರಣ ನಮ್ಮ ದೇಶದಲ್ಲಿ ಬಿಜೆಪಿಯನ್ನ ನಾವು ಉದಾಹರಣೆಯಾಗಿ ತಗೋಬಹುದು. 20 ವರ್ಷ 30 ವರ್ಷ ಹಿಂದಿನ ಬಿಜೆಪಿ ಸದ್ಯಕ್ಕಿಲ್ಲ. ಬಿಜೆಪಿ ಇಷ್ಟು ದೊಡ್ಡ ಆಲದ ಮರವಾಗಿ ಬೆಳೆಯೋದಕ್ಕೆ ಕಾರಣೀಕರ್ತರು ತುಂಬಾ ಜನ ಇದ್ದಾರೆ. ಅದರಲ್ಲಿ ಮಾಜಿ CM BS ಯಡಿಯೂರಪ್ಪನವರ ಪಾತ್ರನೂ ಕೂಡ ತುಂಬಾನೇ ಮುಖ್ಯ ಅಂತ ಅನ್ಸುತ್ತೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಬಲಿಷ್ಠವಾಗಿ ಕಟ್ಟಿದ್ದಷ್ಟೇ ಅಲ್ಲ, ಕಾರ್ಯಕರ್ತರನ್ನೆಲ್ಲರೂ ಕೂಡ ಅವರು ಒಗ್ಗಟ್ಟು ಮಾಡಿದ್ರು. ಸೊ ಹಾಗೆ ಕಾರ್ಯಕರ್ತ ಲೆವೆಲ್ನಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಬ್ಯಾನರ್ಸ್ ಬಂಟಿಂಗ್ ಕಟ್ಟಿದಂತಹ ಅಥವಾ ಬಾವುಟ ಕಟ್ಟಿದಂತಹ ಒಂದಿಷ್ಟು ಹಳೆಯ ಲೀಡರ್ಸ್ಗಳನ್ನ, ತುಂಬಾ ಅನುಭವಿ ಲೀಡರ್ಸ್ಗಳನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಸೊ ಹಾಗೆ ನಾನು ಮಾತಾಡಿಸ್ತಾ ಹೋಗುವಾಗ ಹುಬ್ಬಳ್ಳಿ ಧಾರವಾಡದ ಮಾಜಿ ಶಾಸಕರು ಆಗಿರುವಂತಹ ಅಶೋಕ್ ಕಾಟ್ವಿ ಅವರು ನನಗೆ ಸಿಕ್ಕರು. ಮಾತಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಫೈನ್ ಮೇಡಮ್. ಓಕೆ. ಹೇಗಿದೆ ನಿಮ್ಮ ಕೆಲಸ ಕಾರ್ಯಗಳು ಇವಾಗ? ಜೋರದವ್ರಿ. ನೀವು ಬಿಜೆಪಿ ಜಾಯಿನ್ ಆಗಿ ಎಷ್ಟು ವರ್ಷ ಆಯ್ತು? 42-43 ವರ್ಷ ಆಯ್ತು. ಅದಕ್ಕಿಂತ ಮೊದಲು RSS 77-78 ಒಳಗೆ ನಾನು ಈ RSS ಈ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿದ್ವಿ ನಾವು. 77-78ರಲ್ಲಿ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡಿದ್ವಿ. ಅವಾಗ ವಿದ್ಯಾರ್ಥಿ ಇದ್ವಿ ನಾವು. ವಿದ್ಯಾರ್ಥಿ ಜೀವನದಿಂದ RSS ಮನೆಯಲ್ಲೇ ಒಂದು RSS ಕಲ್ಚರ್ ಅದ, ಅದರಲ್ಲಿ ಬೆಳೆದು ಕಾಲೇಜಿಗೆ ಹೋಗ್ಬೇಕಾದ್ರೆ 77-78 ಇದು ಎಮರ್ಜೆನ್ಸಿ ವಿರುದ್ಧ ಭಾಳಷ್ಟು ದೊಡ್ಡ ಹೋರಾಟ ಮಾಡಿದ್ವಿ. ತದನಂತರ 83-84ರಲ್ಲಿ ಪ್ರಥಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಪೊರೇಟರ್ನಾದೆ, ಜನತಾ ಪಾರ್ಟಿಯ ಕಾರ್ಪೊರೇಟರ್ನಾದೆ. ಆ ನಂತರ ಡೆಪ್ಯೂಟಿ ಮೇಯರ್ ಆದೇವಿ. ಆ ನಂತರ ಹುಬ್ಬಳ್ಳಿ ಧಾರವಾಡ ಒಂದು ಸತತ ಹೋರಾಟದಿಂದ ಅಯೋಧ್ಯೆ ಹೋರಾಟ, ರಾಮ ಮಂದಿರ ಹೋರಾಟ, ಆಮೇಲೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡವಾದಂಥ ಈದ್ಗಾ ಮೈದಾನ, ರಾಣಿ ಕಿತ್ತೂರು ಚೆನ್ನಮ್ಮ ಮೈದಾನ ಅಂತಾರೆ, ಈದ್ಗಾ ಮೈದಾನದ ಹೋರಾಟ 2 ವರ್ಷ ಸತತ, ಆಗಸ್ಟ್ ಆ್ಯಂಡ್ ಜನವರಿ 26 2 ಟೈಮ್, ಒಂದು ತಿಂಗಳಿಗಿಂತ ಹೆಚ್ಚು ಆವಾಗ ಆ ಕಾರ್ಯಕ್ರಮದ ಇದು ಮಾಡಿ ಬಹಳಷ್ಟು ಹೋರಾಟದಿಂದ, ಆ ಹೋರಾಟದಿಂದ ಇಲ್ಲಿ 4-40 ಕಮಲಾರಿಟ್ಟಿತ್ತು, 40 ಬಂದು ಅಲ್ಲಿ ಆ ಹೋರಾಟದಿಂದ. ಹಿಂಗಾಗಿ ಭಾಳಷ್ಟು ಹೋರಾಟಗಳು ಇಲ್ಲಿ ಬರ್ತಿದ್ರು. ಮ್ಯಾಲಿಂದ ಮೇಲೆ ಈ ಭಾಗದೊಳಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಬಂದ್ರೆ ಯುವಕರಲ್ಲಿ ಒಂದು ಹುಮ್ಮಸ್ಸು. ಅವ್ರು ಬರ್ತಾರಂದ್ರೆ ಸಾಕು, ಜನ ಹುಯ್ಯಿ ಅಂತ ಸೇರ್ತಿದ್ರು, ಹೋರಾಟ ಮಾಡ್ತಿದ್ವಿ. ಅಹೋರಾತ್ರಿ ಹೋರಾಟ, ಡೇ ನೈಟ್ ಹೋರಾಟ, ಚಕಡಿ ಹೋರಾಟ, ಬೆತ್ತಿನ ಬಂಡಿ ಒಳಗೆ ಹೋರಾಟ, ಸೈಕಲ್ ಮೇಲೆ ಪಾದಯಾತ್ರೆಗಳು, ಈ ರೀತಿ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದ್ವಿ. ಆ ನಂತರ 94ರಲ್ಲಿ ಆ ಹೋರಾಟದ ಅಂಗವಾಗಿ 94ರಲ್ಲಿ ನಾನು MLA ಆದೆ. ನಾನು ಕೂಡ ಜಗದೀಶ್ ಶೆಟ್ಟರು, ಆಮೇಲೆ
ಅರವಿಂದ್ ಬೆಲ್ಲದವ್ರ ತಂದೆ ಚಂದ್ರಕಾಂತ್ ಬೆಲ್ಲದವರು. ನಾವು 3 ಜನ. ಅವಾಗ ಜಿಲ್ಲಾ ಅಧ್ಯಕ್ಷನಾಗಿದ್ದೆ ನಾನು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ BJP ಅಧ್ಯಕ್ಷನಾಗಿ 3 ಜನ ನನ್ನ ನೇತೃತ್ವದೊಳಗೆ ಆರಿಸ್ಬಂದಿದ್ದು. ಯಡಿಯೂರಪ್ಪನವರು ಅಂತ ಅಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ ತಕ್ಷಣಕ್ಕೆ? ಹೋರಾಟ ಹೋರಾಟ ಹೋರಾಟ, ಅದು ಬಿಟ್ಟು ಬೇರೇನೂ ಇಲ್ಲ. ಅವರು ಹೇಗಿರ್ತಾ ಇದ್ವು ಅವ್ರ ಹೋರಾಟಗಳು? ಅವ್ರ ಜನರ ಅವ್ರು ಕೂಡ ಅಡ್ಡಾಡಿವಿ ನಾವು. ಎಲ್ಲಿ ಅಡ್ಡಾಡ್ಬೇಕಾದ್ರೆ ರೈತರು ಹೊಲದೊಳಗಿದ್ರೆ ಅಲ್ಲೇ ನಿಂದ್ರೆ ಸರ್ ಏನು ಹೆಂಗದ ಪೀಕ್, ಏನು ಪೀಕ್ ಅದ, ಬಳಿ ಬಂತು ಏನಿಲ್ಲ, ಏನು ಹಾಕಿರಿ ಏನಿಲ್ಲ ಅನ್ನೋದು ಸಮಕ್ಷ ಡಿಟೇಲಾಗಿ ಕೇಳ್ತಿದ್ರು ಹೋಗ್ಬೇಕಾದ್ರೆ. ಒಂದು 4 ಮಂದಿ ಆದ್ರೆ ಅಂದ್ರೆ ಹೋಗಿ ಕೇಳೋದಲ್ಲೇ. ಹೀಗಾಗಿ ರೈತರ ಬಗ್ಗೆ, ದೀನ ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಭಾಳಷ್ಟು ಅವ್ರಿಗೆ ಚಿಂತನೆ ಏನ್ರಿ, ಭಾಳಷ್ಟು ಚಿಂತನೆ. ಡೇ ನೈಟ್ ಅದರ ಬಗ್ಗೆನೇ ವಿಚಾರ ಮಾಡೋರು. ಮತ್ತು ಒಂದು ದಿವ್ಸ ಆರಾಮಾಗಿ ಮನ್ಯಾಗ ಕುಂತೋರಲ್ಲ, ಅವರು ಕುಂತೋರಲ್ಲ, ನಮ್ಮನ್ನು ಮನ್ಯಾಗ ಕುಂದಿಸ್ಕೊಂಡಿಲ್ಲ. ಓಕೆ, ಈ ಅವಿರತ ಶ್ರಮ ಎಷ್ಟು ವರ್ಷ ಇತ್ತು? ಈಗ ನೋಡ್ರಿ, ಅಪ್ ಟು 94 to 99 ಮಟಾರು ಇದ್ವಿ. ಆನಂತರ ಸತತವಾಗಿ ಭಾರತೀಯ ಜನತಾ ಬೆಳೀತಾ ಬಂದಿದೆ. ಸತತವಾಗಿ ಕಾರ್ಯಕರ್ತರು ಹೆಚ್ಚಾದರು, ಜನ ಬರೋರು ಹೆಚ್ಚಾದರು, ಪಾರ್ಟಿ ಬೆಳ್ಕೊಂತ ಹೋದ್ರು. ಶ್ರೇಷ್ಠ ಸಿಗೋದು ಇವರಿಗೆ ಮತ್ತು ನಮ್ಮ ಭಾಗದ ಸನ್ಮಾನ್ಯ ಅನಂತ್ ಕುಮಾರ್ ಅವರಿಗೆ. ಅವ್ರು ಕೂಡ ಜೋಡೆತ್ತುಗಳು ಈ ಭಾಗದೊಳಗೆ ಅವರಿದ್ರು. ಆದ ಕಾರಣ ಮುಖ್ಯವಾಗಿ ರೈತರ ಬಗ್ಗೆ ಮಾತಾಡೋದು ಯಡಿಯೂರಪ್ಪನವರು. ಹಳ್ಳಿ ನಮ್ಮದು ಏನಿತ್ತು, ಹುಬ್ಬಳ್ಳಿ ಮೊದಲು ಭಾರತೀಯ ಜನತಾ ಪಾರ್ಟಿ ಜನಸಂಘದ್ರೆ ಸಿಟಿ ಒಳಗೆ ಜನ ಊಟ ಆಗ್ತಿದ್ರು. ಆದ್ರೆ ಇದನ್ನು ಹಳ್ಳಿಗೆ ತೆಗೆದುಕೊಂಡಂಥ ಯಾರಾದರೂ ನಾಯಕರಂದ್ರೆ ಅದು ಯಡಿಯೂರಪ್ಪನವರು. ಹಳ್ಳಿಗೆ ಈ ಪಕ್ಷವನ್ನು ತೆಗೆದುಕೊಂಡು ಅಷ್ಟು ಅಡ್ಡಾಡಿದ್ರು ಬಿಡ್ರಿ. ಕರ್ನಾಟಕದೊಳಗೆ ಎಷ್ಟು ಹಳ್ಳಿ ಅದಾರ, 1-2-3 ಸಲ ಹಳ್ಳಿ ರೀ ಅಡ್ಡಾಡ, ಊರಲ್ಲ, ಕಾನ್ಸ್ಟಿಟ್ಯೂನ್ಸಿ ಅಲ್ಲ, 224 ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ಅದರಲ್ಲಿ ಇರುವಂಥ 100-200 ಹಳ್ಳಿಗಳು ಸಹಿತ ಅಡ್ಡಾಡ್ಯಾರ. ಅಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಮಟ್ಟಿಗೆ ಬಂದಿದ್ದ. ಯಡಿಯೂರಪ್ಪನವರ ಜೊತೆ ನಿಮ್ಮ ಒಡನಾಟ ಬಾಂಧವ್ಯ ಎಷ್ಟು ವರ್ಷದಿಂದ ಇದೆ? 30-40 ವರ್ಷ ಆಯ್ತು. 30-35 years. ಓಕೆ. ಸೊ ಯಡಿಯೂರಪ್ಪನವ್ರನ್ನ ಹುಟ್ಟು ಹೋರಾಟಗಾರ ಅಂತಾರೆ. ಹೋರಾಟಗಳು ಹೇಗಿದ್ವು ಅನ್ನೋದನ್ನ ನೀವು ಹೇಳಿದ್ರಿ. ಹಾಗೆ ಯಡಿಯೂರಪ್ಪನವರು ರೈತ ಹೋರಾಟಗಾರ ಅಂತ ಕೂಡ ಹೇಳ್ತಾರೆ. ರೈತರ ಪರ ಅಪಾರ ಕಾಳಜಿ ಇತ್ತು ಅಂತ ಅಂದು ಯಾವ ಕಾರಣಕ್ಕೆ ಹೇಳ್ತಾರೆ ಸರ್? ನೀವೊಬ್ರು ಹಿರಿಕರಾಗಿ ಏನು ಹೇಳ್ತೀರಿ? ಯಾವ ಕಾರಣಕ್ಕಂದ್ರೆ ರೈತರ ಬಗ್ಗೆ ಅತಿ ಕಾಳಜಿ ಇತ್ತು ಅವ್ರಿಗೆ. ಹೇಳಿದಿಲ್ಲ, ಅವ್ರು ಕೂಡ ನಾನು ಕಾರ್ನೊಳಗೆ ಹೋಗ್ಬೇಕಾದ್ರೆ, ಸ್ಕೂಟರ್ನೊಳಗೆ ಹೋಗ್ಬೇಕಾದ್ರೆ ಎಲ್ಲರೂ ಹೊಲ ಅದಾವು ಏನದಾವು, ರೈತರಲ್ಲಿ ದುಡ್ಯಾಕದ್ರಿ, ಏನಪ್ಪ ಎಷ್ಟು ಕೊಡ್ತಾರೆ, ಏನು ಪೀಕ್ ಹಾಕಿರಿ, ಹೊಲ ಇಸ್ಲ ಪೀಕ್ ಬಂತೋ ಇಲ್ಲೋ ಅಂದ್ರೆ ಡಿಟೇಲ್ ಆಗಿ ರೈತರ ಬಗ್ಗೆ ಕಾಳಜಿ ಮಾಡೋರು. ರೈತರ ಸಂಕಷ್ಟಗಳನ್ನ ಅರ್ಥಕೊಳ್ಳೋರು. ಅವ್ರೇನು ಸಂಕಷ್ಟ ಪಡ್ತಾ ಇದ್ರೆ, ಎಷ್ಟು ದುಡಿದ್ರು ಅವ್ರ ಕೈಯಾಗ ದುಡ್ಡು ಉಳಿಯೋಲ್ದಲ್ಲ, ಏನು ಮಾಡಬೇಕು ಆ ದೃಷ್ಟಲ್ಲೂ ಚಿಂತನೆ, ಸತತ ಚಿಂತನೆ. ಹೀಗಾಗಿ ಮುಖ್ಯಮಂತ್ರಿ ಆದಮೇಲೆ ಮೊದಲ ರೈತರ ಸಾಲ ಮನ್ನಾ ಮಾಡಿದರು. ಫಸ್ಟ್ ಸಾಲ ಮನ್ನಾ ಮಾಡಿದ್ದು ಸನ್ಮಾನ್ಯ BS ಯಡಿಯೂರಪ್ಪನವರು. ಅವ್ರಿಗೆ ಗುರ್ತು ಬಡವರ ರೈತರು ಯಾವ ರೀತಿ ಮಾಡ್ತಾರೆ ಅನ್ನೋದು. ಎಷ್ಟೋ ಎಕರೆ ಹೊಲ ಇದ್ದರೂ ಮನೆ ನಡೆಸೋದು ಕಟ್ಟಿಡಿತ್ತು ರೈತರದ್ದು. ಹೀಗಾಗಿ ಅವರು ರೈತರ ಬಗ್ಗೆ ಭಾಳಷ್ಟು ಚಿಂತನೆ, ಭಾಳಷ್ಟು ಅರಿತುಕೊಂಡಿದ್ರು ರೈತರ ಬಗ್ಗೆ. ಯಡಿಯೂರಪ್ಪನವ್ರ ಬಗ್ಗೆ ನಾನು ನನ್ನ ಹಿರಿಯ ಸಹೋದ್ಯೋಗಿ ಒಬ್ಬರನ್ನ ಕೇಳಿದೆ, ಅವ್ರ ಬಗ್ಗೆ ಮಾಹಿತಿ ಏನು ಹೆಂಗೆ ಅಂತಂದಾಗ, ಹೋರಾಟ, ಯಡಿಯೂರಪ್ಪ ಅಂದರೆ ಹೋರಾಟ ಎಲ್ಲರ ಬಾಯಲ್ಲೂ ಬರೀ ಹೋರಾಟ ಅಂತ ಕೇಳ್ತಿದ್ದೀನಿ. 1-2 ಬಿಡಿಸಿ ಹೇಳ್ರಲ್ಲ ಅಂತಂದಾಗ, ವಿಧಾನಸೌಧದ ಎದುರುಗಡೆ ಒಂಟಗಾಲಲ್ಲಿ ಅವ್ರು ನಿಂತ್ಕೊಂಡು ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು ಅಂತ ಅಂದು. ಸೊ ಇಂಥ ಎಷ್ಟು ಉದಾಹರಣೆಗಳಿವೆ ಸರ್? ಭಾಳಷ್ಟು ಅದಾವ್ರಿ. DC ಆಫೀಸ್ ಎದುರುಗಡೆ ಹೋರಾಟ, ಡೇ ನೈಟ್ ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಇಲ್ಲಿ ಏಳುಗೇ ಇಲ್ಲ. ಆ ರೀತಿಯಾದಂಥ ಹೋರಾಟಗಳು ಮಾಡಿದ್ದಾರೆ. ಭಾಳಷ್ಟು ಹೋರಾಟಗಳು. 2 ವರ್ಷ ನಾವು ಇಲ್ಲಿ ಈದ್ಗಾ ಹೋರಾಟ ಕರೀತಿದ್ವಿ. ಕನಿಷ್ಠ ಒಂದು 20-25 ಸಾವಿರ ಜನ ಕೇಳ್ತಿದ್ರು. ಜನವರಿ 26, ಆಗಸ್ಟ್ 15 ಅವಾಗ ಉಳಿದದ್ದು ದೊಡ್ಡದು ಆ್ಯಕ್ಚುಲಿ. ಅವರು ಅವಾಗ ಅವ್ರ ಮೇಲೆ ಅಟ್ಯಾಕ್ ಆಯ್ತು, ಗುಂಡಿನ ಸುರುಮಳೆ ಇತ್ತು. ಆಮೇಲೆ ಒಂದು ಸಲ ನಾನು ಹಿಡ್ಕೊಂಡಲ್ಲಿ ನಮ್ಮಲ್ಲಿ ನಮ್ಮ ಗಂಟಿಕೇರಿ ಓಣಿ ಅಂತದ, ಅಲ್ಲಿ ಹುಡುಗರು ಕೂಡ್ಯಾರ, ಎಲ್ಲರೂ ಕೂಡ್ಯಾರ. ಅಲ್ಲಿ ಇವರು ಸಿಕ್ಕೊಂಡು ಬಿದ್ದುಬಿಟ್ರು. ಇವರು ಗಾಡಿ ಒಳಗೆ ಇವರು ಹಿಡಿದು ಅರೆಸ್ಟ್ ಮಾಡಿದರು. ಅವ್ರ ಗಾಡಿ ಒಳಗೆ ಅಶ್ವಾಯು ಶೆಲ್ ಬಂದುಬಿಟ್ಟೆ ಗಾಡಿ ಒಳಗೆ. ಅಲ್ಲಿಂದ ಪಾರು ಮಾಡಿ ಹೊರಗೆ ತೊಗೊಂಡ್ಬೇಕಾದ್ರೆ ಘಟನೊಳಗೆ ಬಿದ್ದರು. ಭಾಳಷ್ಟು ಉಳಿದದ್ದು ದೊಡ್ಡ ಮಾತು. ಯಾವ ವರ್ಷ ಸರ್? 92 to 94. 92 to 94.
ಆಮೇಲೆ ಆಮೇಲೆ ಆ ಹೋರಾಟಗಳು ಮುಗೀತು. ಆಮೇಲೆ ಇದು ಅಲ್ಲಿ ಜೆಂಡಾ ಹಾರ್ಸಕತ್ರು. ಆಮೇಲೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಹೋರಾಟ, ಸತತವಾದಂಥ ಹೋರಾಟ, ಸತತವಾದಂಥ ರಾಮ ಜನ್ಮಭೂಮಿ ಹೋರಾಟ ಆಯ್ತು. ಅದು 1-2 ವರ್ಷ ಮಾಡಿದರು. ಅದಾದ್ಮೇಲೆ ಇದಾ ಹೋರಾಟ ಇಲ್ಲಿಂದ ಟರ್ನ್ ಆತ್ರಿ. ಆ್ಯಕ್ಚುಲಿ ಬಿ ಜೆ ಪಿದು 4 ಇದ್ದದ್ದು 40 ಬಂದು 40 ಬಂದು ಆ ಚುನಾವಣೆ ಒಳಗೆ. ನಂತರ ಬರ್ಬರ್ತಾ ಹೆಚ್ಚಿಗೆ ಹಾಕೋದು. ಬಿಜೆಪಿಗೆ ಎಷ್ಟು ಅನಿವಾರ್ಯವಾಗಿದ್ರು ಯಡಿಯೂರಪ್ಪನವರು? ಅನಿವಾರ್ಯ ಬಿ ಜೆ ಪಿ ಅಂದ್ರೆ ಯಡಿಯೂರಪ್ಪ ಈ ರೀತಿ ಅದ ಅನಿವಾರ್ಯ ಅಲ್ರಿ. ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಈ ರೀತಿ ಆದಂಥ ಜನರು ಆ ರೀತಿ. ಸೊ ನಿಮ್ಮ ಪೊಲಿಟಿಕಲ್ ಜರ್ನಿ 40 ವರ್ಷ ಅಂತ ಹೇಳಿದ್ರಿ ನನಗೆ. ಅವ್ರದೀಗ 50 ವರ್ಷ ಆಗಿದೆ ಅಂತ ಅಭಿಮಾನೋತ್ಸವ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ನೀವು? ದೇವರು ಅವರ ಆರೋಗ್ಯ ಇನ್ನೂ ಒಳ್ಳೆಯದಿರಲಿ. ಅವರ ಇದು ಇನ್ನೂ ಬೇಕಾಗಿದೆ ನಮ್ಮ ಬಿ ಜೆ ಪಿಗೆ. ಆದ್ರೂ ಇಷ್ಟು ಇದು ಇದ್ರು ಇನ್ನೂ ಬರ್ತಾ ಇದ್ರು. ಎಲ್ಲಿ ಹೋರಾಟಕ್ಕೆ ಎಲ್ಲಿ ಕಾರ್ಯಕ್ರಮ ಇದ್ರೆ ಬಿಡುಗಿಲ್ರಿ, ಇನ್ನೂ ಬರ್ತಾ ಇದ್ರೆ ಅವ್ರ ಆರೋಗ್ಯ ಇನ್ನೂ ಚೆನ್ನಾಗಿ ಬಿ ಜೆ ಪಿಗೆ ಇನ್ನೂ ಅವರ ಬಲ ಬೇಕಾಗಿದೆ ಅಂಥೇಳಿ ನಾ ಹೇಳಿಕ್ಕೆ ಇಚ್ಛೆಪಡ್ತೀನಿ. 1-2 ಘಟನೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಸರ್, ಯಡಿಯೂರಪ್ಪನವರ ಬಗ್ಗೆ ನಿಮ್ಮ ಜೊತೆ ಏನ್ ಹೇಳ್ತೀರಾ? ಏನ್ ನೆನಪಾಗುತ್ತೆ ನಿಮ್ಗೆ? ಯಡಿಯೂರಪ್ಪ ಅಂದ್ಕೊಳ್ಳೆ ನಮ್ಮ ಎದುರು ಹೇಳಿದ್ದು ಹೋರಾಟ, ಬಾಕಿ ಏನೂ ನೆನಪು ಆಗೋಗಿಲ್ರಿ. ಮುಂಜಾನೆ ಎದ್ದೇನಪ್ಪ ನಡಿ ಬಾ ಅಂತೇಳಿ ಹೋರಾಟಕ್ಕೆ ಕರ್ಕೊಂಡು ಹೋಗಿದ್ದು. ಬಾಕಿದ ಸುಖಮಯವಾದಂಥ ಯಾವುದೂ ಇದು ಇಲ್ಲ. ಯಾವುದೂ ಆರಾಮತ್ ಕೊಡ್ತಿದ್ದಿಲ್ಲ ಯಾರಿಗೂ. ಮುಂಜಾನೆ ಅಂತ ಫೋನ್ ಮಾಡಿ ಹೋರಾಟ ಏನೇನಕ್ಕೆ ಮಾಡ್ತಿದ್ರು ಅವರು? ಅದೇ ರೈತರ ಸಲುವಾಗಿ ಏನಾದರೂ ಆಗಿದ್ರೆ, ಅಲ್ಲಿ ಏನಾದರೂ ಅನ್ಯಾಯ ಆಗಿದ್ರೆ, ಭಾಳಷ್ಟು ಅಲ್ಲಿ ದಲಿತರ ಮೇಲೆ ಅನ್ಯಾಯ ಆಗಿತ್ತು, ರೈತರ ಮೇಲೆ ಅನ್ಯಾಯ ಆಗಿತ್ತು. ಈ ರೀತಿ ಯಾವುದೂ ಇದು ರೈತರ ಫಲಕ್ಕೆ ದುಡ್ಡು ಕೊಡಲಿಲ್ಲ ಅಂದರು. ಸತತವಾದಂಥ ಒಂದು ಹೋರಾಟ ಅವ್ರದ್ದು ಇತ್ತು. ಯಾವುದು ಸಿಚುವೇಶನ್ ಅದ ಅದು ತೊಗೊಂಡು ಅವರು ಮಾಡ್ತಾರೆ. ಒಬ್ಬ ರಾಜಕಾರಣಿಗೆ ಸರ್, ಅದು ಯಾವುದೇ ಪಾರ್ಟಿಯವರಾಗಿರ್ಲಿ, ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸತತವಾಗಿ ಅದರ ಬಗ್ಗೆನೇ ನಾವು ಶ್ರಮಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? 2 ವರ್ಷ ಅಲ್ರಿ. ಮುಂಜಾನೆ 3-4 ಗಂಟೆಗೆ ಏನು ಹೇಳ್ತಿದ್ರು, ರಾತ್ರಿ ಮಲಗು ಮಠ ಅದರ ಬಗ್ಗೆನೇ ಚಿಂತೆ, ಅದರ ಬಗ್ಗೆನೇ ಹೋರಾಟ. ನಾಳೆ ಮತ್ತೇನು ಮಾಡಬೇಕು, ನಾಡ್ದು ಏನು ಮಾಡಬೇಕು, ಎಲ್ಲಿ ಏನು ನಡೆದೈತಿ, ಎಲ್ಲಿ ಹೋಗ್ಬೇಕು. ಒಂದು ದಿವ್ಸ ಮನ್ಯಾಗ ಕಾಲಿಗೆ ಚಕ್ರ ಕಟ್ಕೊಂಡಿದ್ರು. ಅದೇ ಹೇಳಿದ್ರಿ, ಯಾವೊಬ್ಬ ಲೀಡ್ರು ಸಹಿತ ಈ ಮಟ್ಟದ ಲೀಡ್ರು 224 ಕಾನ್ಸ್ಟಿಟ್ಯೂಷನ್ ಅಡ್ಡಾಡಕ್ಕೆ ತಯಾರಿಲ್ಲ, ಆಗೋಗಿಲ್ಲ. ಆದರೂ ಇವರು 224 ಕಾನ್ಸ್ಟಿಟ್ಯೂಷನ್ ಒಳಗೆ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಹಳ್ಳಿಗಳನ್ನು ಅಡ್ಡಾಡ, ಎಲ್ಲ ಹಳ್ಳಿಗಳ ಅಡ್ಡಾಡೋದು ಯಾರೊಬ್ಬರು ಅಂದರೆ ಅವ್ರಿಗೆ ಗುರ್ತಾಗ್ತದೆ, ಪಲ್ಸ್ ಗೊತ್ತಾಗುತ್ತೆ. ಯಾವಾಗ ಎಲ್ಲೆಲ್ಲಿ ಅಡ್ಡಾಡಿದ್ರು ಆ ಭಾಗದ ಪಲ್ಸು ಪೂರ ಗೊತ್ತಾಗತ್ತೆ. ಆಮೇಲೆ ಹಂಗೆ ಇಲ್ಲ, ಅವ್ರು ಅವಾಗಿಂದವಾಗ ನೋಟ್ ಮಾಡ್ಕೊತಾರೆ, ಪೂರಾ ನೋಟ್ ಮಾಡ್ಕೊತಾರೆ, ಏನೇನದ ಏನಿಲ್ಲ, ಆ ಭಾಗದೊಳಗೆ ಏನಾಗೈತೆ ಅನ್ನೋದು ಕಾರೊಳಗೆ ಬಂದು ಏನು ಮಾಡಿದ್ರು ನೋಟ್ ಮಾಡ್ಕೊಂತ ಹೋಗ್ತಿದ್ರು. ಭಾಳ ಎಷ್ಟೊತ್ತು ವಿಶ್ರಾಂತಿ ತಗೊಳ್ತಿದ್ರು ನೀವು? ಅದು ನಾವು ಒಂದು ದಿವ್ಸ ನಾವು ನೋಡಿದ್ವಿ. ಒನ್ ಡೇ ನಾವು ವಿಶ್ರಾಂತಿ ಅನ್ನೋದು ಅವ್ರ ಕಡೆ ನಾನು ನೋಡಿಲ್ಲ, ದಿವ್ಸ ನೋಡಿಲ್ಲ. ರಾತ್ರಿ 12 ಆದರೂ ಬರ್ಕೊಂತ ಕುಂದಿರ್ಬೇಕು, ಟಿ ವಿ ನೋಡ್ಕೊಂತ ಕುಂದಿರ್ಬೇಕು. ಮುಂಜಾನೆ ಚಾಲೂನ ಅವ್ರದ್ದು ಬರ್ತಿದ್ರು. ಮತ್ತು ನಾಳೆ ಏನು ಮಾಡ್ಬೇಕು ಅನ್ನೋದು ಅವಾಗಿಂದ ಅವಾಗ. ಎಷ್ಟು ಪೇಪರ್ ಓದ್ತಿದ್ರು ಯಡಿಯೂರಪ್ಪನವರು? ಕನಿಷ್ಠ ಒಂದು 7-8 ಪೇಪರ್ ಓದ್ತಿದ್ರು. ಕನಿಷ್ಠ ಅವ್ರು ಬರ್ತಾರಂದ್ರೆ 7-8 ಪೇಪರ್ ತೊಗೊಂಡೇ ಇರ್ಬೇಕು ನಾವು. ರಾತ್ರಿ ಟ್ರೈನ್ಲಿಂದ ಬರ್ತಾರಂದ್ರೆ ಮುಂಜಾನೆ ಟ್ರೈನಿಗೆ ಹೋಗಿ ನಿಂದಿರ್ಬೇಕು, 7-8 ಪೇಪರ್ ತೊಗೊಂಡು. ನೀವು ಹೇಳ್ಬೇಕಿತ್ತ ಅಥವಾ ಅವ್ರು ಓದೋದಕ್ಕೆ ಕೊಡ್ಬೇಕಿತ್ತ? ಇಲ್ಲ, ಅವರು ಓದ್ತಿದ್ರು. ಇಲ್ಲ, ಮೊದಲು ಏನದ ಫಸ್ಟ್ ಒಂದು ರೌಂಡ್ ಮೇಲೆ ಎಲ್ಲ ತೆಗೆದು ಆಮೇಲೆ ಡೀಟೇಲು ಓದ್ತಿದ್ರು ಆರಾಮಿದ್ದಾಗ. ಫಸ್ಟ್ ಬಂದ್ಕೊಂಡು ಮೇಲಿನೂ 6-6ವರೆಗೆ ಟ್ರೈನ್ ಬರ್ತಿದ್ರಿ. ನಂತರ ಮೊದಲ ಎಲ್ಲ ಪೇಪರ್ ಇಟ್ಟರೆ ರೂಮಿಗೆ ಹೋದ್ಮೇಲೆ ಮೊದಲು ಪೇಪರ್ ತೊಗೊಂಡು ನೋಡಿ ಆಮೇಲೆ ಬಾಕಿದ್ದು. ಓಕೆ, ಯಡಿಯೂರಪ್ಪನವ್ರಿಗೆ ಭಾಳ ಸ್ಟ್ರಿಕ್ಟ್ ಇತ್ತಂತೆ, ಹೌದಾ? ಹಾಂ, ಸ್ವಲ್ಪ ಇದು ಸಿಟ್ಟಿನ ಮನುಷ್ಯ. ಕೆಲಸ ಆಗಬೇಕು ಅವ್ರಿಗೆ, ಆಗಿದ್ದ ಕೆಲಸ ಕರೆಕ್ಟ್ ಆಗಬೇಕು. ಸ್ವಲ್ಪ ಸಿಟ್ಟು ಅಂದರೆ ಪರ್ಫೆಕ್ಷನ್ ಬಯಸ್ತಾರೆ. ಹಾಂ, ಬಾಕಿ ದ್ವೇಷದ ಸಿಟ್ಟು ಅಲ್ರಿ, ಇದು ಆಗಬೇಕಾಗಿತ್ತು, ಈಗ ಆಗಬೇಕಾಗಿತ್ತು, ಇಷ್ಟೇ, ಬಾಕಿದೇನಿಲ್ಲ. ಓಕೆ, ನಿಮಗೆ ಏನೇನು ಕೆಲಸ ವಹಿಸಿದ್ರು ಅವರು? ನನಗೆ 94 to 99 MLA ಆದೆ. ಅದಾದ ನಂತರ ಕರ್ಸಿ ಅವ್ರು CM ಆದರು. ಡೆಪ್ಯೂಟಿ CM ಆದಾಗ ಕರ್ಸಿದ್ರು. ನನಗೆ ಅವಾಗ KSRTC ಚೇರ್ಮನ್ ಮಾಡಿದರು 1 ವರ್ಷ. ಆನಂತರ ಫುಲ್ ಟರ್ಮ್ ಅವರು ಆದ್ರಲ್ಲ, ಅವಾಗ ಮತ್ತೆ ಕರ್ಸಿದ್ರು, ಬಾರಪ್ಪ ಅಂಥೇಳಿ. ಯಾರು ಕೊಡ್ತಾರೆ ಕರ್ಸಿ ಕೆಲಸ ಕೊಡೋದು? ಹಾಂ, ನೋಡಪ್ಪ ನೀ ಬ್ಯಾಕ್ವರ್ಡ್ ಅದಿ, ನೀ ಅದಕ್ಕೆ ಚೇರ್ಮನ್ ಆಗ, ದುಡ್ಡು ಇಲ್ಲಂದ್ರೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬೆಳೆಸ್ತೀನಿ, ಎಲ್ಲ ರಾಜ್ಯ ಅಡ್ಡಾಡು ಹಿಂದುಳಿದ ಅನುಕೂಲ ಮಾಡಂತೇಳಿ ರಾಜ್ಯ ದೇವರಾಜ ಅಭಿವೃದ್ಧಿ ನಿಗಮದ್ದು 4 ವರ್ಷ ಅಧ್ಯಕ್ಷ ಮಾಡಿದ್ರು.
4 years ಅಧ್ಯಕ್ಷ ಪದ ಕೊಟ್ಟಿದ್ರು. ಅವರು ಜೈಲಿಗೆ ಹೋಗ್ಬೇಕಾಗಿರೋ ಸಂದರ್ಭದ್ದು ಬಂತು. ಹೌದು, ಅವಾಗ ಎಷ್ಟು ಬೇಸರ ಆಯ್ತು ನಿಮ್ಗೆಲ್ಲ? ಬೇಸರ ಅಂತ ಇದ್ದಿದ್ದು ಅದರ ಹೋರಾಟದೊಳಗೆ ಜೈಲಿಗೆ ಹೋಗೋದು ಅದು ಕಾಮನ್ ಇತ್ತು. ಕಾಮನ್ ಇತ್ತು. ಅಧಿಕಾರದಲ್ಲಿ ಇದ್ದಾಗ ಒಬ್ಬ ಭಾಳ ಬೇಜಾರು, ಭಾಳ ಮುಖ್ಯಮಂತ್ರಿ ಬೇಜಾರು. ಹೌದು ಜೈಲಿಗೆ ಹೌದು ಹೌದು, ಬರ್ಬೇಕಾಗಿರೋ ಪ್ರಸಂಗ ಬಂತು. ಭಾಳ ಬೇಜಾರು, ಭಾಳ ಈಗ ವಿಜೃಂಭಣೆಯಿಂದ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ. ಮಾಡ್ತಾ ಹೌದು. ಓಕೆ, ಸೊ ಅವಾಗಿನ ಕಾರ್ಯಕರ್ತರು ಅಥವಾ ಅವಾಗಿನ ನಾಯಕರಿಗಿದ್ದಂತಹ ತಾಳ್ಮೆ, ಡೆಡಿಕೇಶನು ಇವಾಗ್ನವರಲ್ಲಿ ಕಾಣಿಸೋದಿಲ್ಲ. ಸ್ವಲ್ಪ ಕಮ್ಮಿನೇ. ನೀವೆಲ್ಲ ಸೈಕಲ್ ತಗೊಂಡು ಹೋಗಿ ಬಾವುಟ ಕಟ್ಟೋರು ನೀವು, ಹೌದು, ಬಂಟಿಂಗ್ಸು ಬ್ಯಾನರ್ಸ್ ಎಲ್ಲ ಕಟ್ಟೋರು. ಸೊ ಇವಾಗ ಕಾರ್ ಇದ್ರು, 2 ವೀಲರ್ಸ್ ಇದ್ರು ಕೂಡ ಹೋಗೋದಕ್ಕೆ ಹಿಂಜರಿತಾರೆ. ಇವಾಗ್ನವ್ರಿಗೆ ಏನ್ ಮೆಸೇಜ್ ಕೊಡ್ತೀರಿ? ಅದೇ ಅವರು ಹಿಂದೆ ಏನು ಮಾಡಿದ್ದಾರೆ ಅದು ಸ್ವಲ್ಪ ಮೆಲುಕು ಹಾಕಿ ಆದಷ್ಟು ಹಿಂದಿನ ಕಾರ್ಯಗಳು ಎಷ್ಟು ಕಷ್ಟಪಟ್ಟು ಮಾಡ್ಯಾರ ಸ್ವಲ್ಪ ಉಳಿಸ್ಕೊಂಡು ಹೋದ್ರೆ ಸಾಕು, ಮುಂದೆ ಅಧಿಕಾರದೊಳಗೆ ಬರ್ತೀವಿ. ದುಡಿಬೇಕು, ಮಾಡಬೇಕು ಅಂದ್ರೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಭಾಳಷ್ಟು ಈಸಿಯಾಗಿ ಬರ್ತಾರೆ. ಸೊ ಅಂದ್ರೆ ಎಲ್ಲ ರೀತಿಯಾದಂಥ ಜನ ಈಗ ಬಂದಿರ್ತಾರೆ. ಅವಾಗ ಹೋರಾಟ ಗೆಲ್ಲಬೇಕು ಮಾಡಬೇಕು ಅನ್ನೋದು ಮಾತ್ರ ಇತ್ತು ಅವಾಗ. ಈಗ ಅಧಿಕಾರ ಬರ್ತೈತೆ ಅಂದಮೇಲೆ ಎಲ್ಲ ರೀತಿಯಾದಂಥ ಜನ ಸುತ್ತುವರಿತಾರೆ. ಆದರೂ ದುಡಿಬೇಕು ಮಾಡಬೇಕು ಅಂದ್ರೆ ನಮ್ಮ ಪಕ್ಷ ಮುಂದೆ ಬರೋದು. ಯಡಿಯೂರಪ್ಪ ಬಿಜೆಪಿಗೆ ಎಂಥ ಬಲ, ರಾಜ್ಯ ಬಿಜೆಪಿಗೆ ಭೀಮ ಬಲ, ಸ್ಟ್ರಾಂಗ್. ಮತ್ತು ಅವ್ರ ಮಾತು ಯಾರೂ ತೆಗೆದಾಗ್ತಿದ್ದಿಲ್ಲ. ಅಂಥದ್ದೇನು ಅವ್ರು ಮಾಡ್ತಿದ್ದೀರ, ಅವ್ರು ಹೇಳಿದ್ರೆ ಆಯಿತು. ವೇದವಾಕ್ಯ ಒಂದು ಟೀಮ್ ಇರ್ತಿತ್ತು, ಕೋರ್ ಕಮಿಟಿ ಇರ್ತಿತ್ತು, ಅಲ್ಲಿ ಡಿಸ್ಕಷನ್ ಮಾಡ್ತಿದ್ರು. ಡಿಸ್ಕಷನ್ ಮಾಡಿದ ಮೇಲೆ ಯಡಿಯೂರಪ್ಪನವ್ರು ಹೇಳ್ತಾ ಅದು ಫೈನಲ್. ವೆಲ್ ಅಶೋಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ತುಂಬಾನೇ ಒಳ್ಳೆ ವಿಚಾರಗಳನ್ನ ಮತ್ತು ಒಳ್ಳೆ ನಿಮ್ಮ ಮೆಮೊರೀಸ್ಗಳನ್ನ ಮೆಲ್ಕ್ ಹಾಕಿದ್ರಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ಇದು ಅಶೋಕ್ ಸರ್ ಮಾತಾಗಿತ್ತು. ಯಡಿಯೂರಪ್ಪನವರ ಜೊತೆಗಿನ ಆರಂಭಿಕ ಹೋರಾಟಗಳಲ್ಲಿ ಹೇಗೆ ಅವರು ಕೆಲಸ ಮಾಡಿದ್ರು ಅನ್ನೋದನ್ನ ತುಂಬಾನೇ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೋಪ್ಫುಲಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಆಗಿರಬಹುದು ಅಥವಾ ನಿಮ್ಮ ಅಜ್ಜಂದಿರಾಗಿರ್ಬೋದು ಯಾರಾದರೂ ಇಂಥ ಹೋರಾಟಗಳಲ್ಲಿ ಭಾಗಿಯಾಗಿದ್ರು ಅನ್ನೋದಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಆ ಸಂಗತಿ ಏನನ್ನೋದನ್ನ ಸಭೆ ವಿತ್ ಸಭಾನಲ್ಲಿ ಹಂಚ್ಕೊಳ್ಳಿ. ನಮಸ್ಕಾರ.